ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಪಾರ್ಕ್ ಕೂಡ ಬಹಳಷ್ಟು ಸರ್, ಈಗ ಬಳ್ಳಾರಿ ಇಲ್ಲ ಗಮನಕ್ಕಂತ ಇದೆ. ನಾವು ಎಲ್ಲರಿಗೂ ನಿಮ್ಮ ಏರಿಯಾದಲ್ಲಿ ಎಲ್ಲವೂ ಕಾರ್ಪೊರೇಷನ್ ಸರ್ ಹ್ಯಾಂಡ್ ಓವರ್ ಆಗುತ್ತೆ. ನಿಮ್ಮ ಏರಿಯಾ ಮಟ್ಟಕ್ಕೆ ನೀವೊಂದು ಕಮಿಟಿ ಮಾಡಬೇಕು. ಕಮಿಟಿ ಮಾಡಿಕೊಂಡ್ರೆ ಆ ಕಮಿಟಿಗೆ ಪಾರ್ಕ್ ಆ ಕಮಿಟಿಗೆ ಪ್ರತಿ ಕಮಿಟಿಗೆ 10,000 ರೂಪಾಯಿ ಕಾರ್ಪೊರೇಷನ್ಗೆ ಕೊಡ್ತೀವಿ. ತಾವಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ನಿಂತ್ಕೊಂಡು ಕ್ಲೀನ್ ಇನ್ನೊಂದು ಮಾಡ್ಕೊಂಡು ಇನ್ನೊಂದು ಏನೊಂದು ದೊಡ್ಡ ವಿಚಾರದಲ್ಲಿ ಕ್ಲೀನಿಂಗ್ ಮಾಡಬೇಕು, ಜಾಗ ಎಲ್ಲ ತೆಗಿಬೇಕಂದ್ರೆ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಾವು ಕಳಿಸ್ಕೊಡ್ತೀವಿ ಅಂತೇಳಿ ಒಂದು ತೀರ್ಮಾನವನ್ನು GBಯಲ್ಲಿ ಮಾಡ್ಕೊಂಡಿದ್ವಿ. ಅಂದರೆ ಯಾರೂ ಮುಂದಕ್ಕೆ ಬರ್ತಾಯಿಲ್ಲ. ಎಲ್ಲರೂ ಈಗ ನಗರ ಅಂದಮೇಲೆ ಎಲ್ಲರಿಗೂ ಸಂಬಂಧಪಟ್ಟಂತೆ ನಾವಿಲ್ಲಿ ವಾಸ ಮಾಡ್ತಿದ್ವಿ ಅಂತಂದರೆ ಅಲ್ಲಿ ಕ್ಲೀನ್ನೆಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕಾರ್ಪೊರೇಷನ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾಗರಿಕರಾಗಿ ನಮಗೆಲ್ಲರಿಗೂ ಜವಾಬ್ದಾರಿ. ಅದ್ರ ಜೊತೆ ಮಾಡಿಕೊಂಡು ಪ್ರತಿ ಪಾರ್ಕಿಗೆ 10,000 ರೂಪಾಯಿ. ಅದ್ರ ಜೊತೆಗೆ ನಾನು ಇನ್ನೊಂದು ಕೂಡ ಪ್ರಪೋಸಲ್ ಕೊಟ್ಟಿದ್ದೆ. ಪ್ರತಿ ಪಾರ್ಕ್ ಬೇಕಂದ್ರೆ ನಾವು ನಂದಿನಿ ಪಾರ್ಲರ್ ಅಂತ ಹೇಳಿದ್ರೆ ಪಾರ್ಲರ್ ಕೊಡ್ತೀವಿ. ಅದರಿಂದ ಕೂಡ ಅಲ್ಲಿ ಕೆಲಸಕ್ಕೆ ಯಾರು ಬಂದಾಗ ಅಂಥವ್ರಿಗೆ ಆ ಪಾರ್ಲರ್ ಕೊಟ್ಬಿಟ್ರೆ ಅಲ್ಲೇನೋ ದುಡ್ಡು ಜನ್ರೇಟ್ ಆದರೆ ಅವರೊಂದು ಕಾವಲ್ಗಾರ ಥರ ಅಲ್ಲೇ ನೋಡ್ಕೊಂತಿರ್ತಾರೆ ಅಂತ ಕೂಡ ನನಗೆ ಹೇಳಿದ್ದೆ. ಅದಕ್ಕೆ ಯಾರು ಮುಂದಕ್ಕೆ ಬರ್ರಿ, ನಿಮ್ಮ ಮೂಲಕ ಎಲ್ಲರಿಗೂ ನಾಗರಿಕರಿಗೆ ಪ್ರತಿ ಪಾರ್ಕ್ ಕಮಿಟಿ ಮಾಡ್ಕೊಡ್ತೀವಿ. ಕಾರ್ಪೊರೇಷನ್ ಕಡೆಯಿಂದ ಪ್ರತಿ ತಿಂಗಳು 10,000 ರೂಪಾಯಿ ನಮ್ಮ ಮಾವ ಶಿವಗಂಗ ಗಾಣಿಗರು ಇಂಥ ಹಲವಾರು ಜನ ನಮಗೆ ಭಾಳ ಅವರು ಅಭಿಮಾನಕ್ಕೆ ನಮ್ಮ ಮೇಲೆ ಭರತ್ ನಮ್ಮ ತಮ್ಮ ನಮ್ಮ ಅಳಿಯ ಪ್ರೀತಿ ಇದೆ. ಅದೇ ರೀತಿಯಲ್ಲಿ ಅಂಥ ಯುವ ಕೋಟಾದಲ್ಲಿ ಮಂತ್ರಿ ಆಗ್ಬೇಕಂದ್ರೆ ನಾನು ಫಸ್ಟ್ ಹೆಸರು ಹೇಳೋದು ನಮ್ಮ ಮಂಡ್ಯ ಗಾಣಿಗರು ಇವರು ಆಗಬೇಕು, ಮತ್ತು ನಮ್ಮ ಅವರ ಶಿವಗಂಗಾ ಬಸವರಾಜ್ ಅವರು ಆಗಬೇಕು ಅಂತ ಹೇಳಿ ನಾನು ಗಟ್ಟಿಯಾಗಿ ಮೊದಲಿನಿಂದ ಕೂಡ ಹೇಳ್ತೀನಿ. ನೀವು ಕೂಡ ಹೇಳಿ. ಫಸ್ಟ್ ಲಿಸ್ಟಲ್ಲಿ ತಮ್ಮ ಹೆಸರು ಇದೆ. ಫಸ್ಟ್ ಲಿಸ್ಟ್ ಮೊನ್ನೆ ಮುಗಿದೈತಲ್ಲ ಯುವ ಕೋಟಾದಲ್ಲಿ ಜಿಲ್ಲೆದಾಗ ಯಾರಿಗೂ ಕೊಡಲಿ, ನಮಗೆ ನಾವು ಯಾರು ಹೆಸರು ಇರುತ್ತೋ ಅವ್ರಿಗೆ ಆಗುತ್ತೆ ಅಂತೇಳಿ ನಂಬಿಕೆ ಮಾಡಿದೆ. ಡೆಲ್ಲಿ ಹೋರಾಟ ಅವತ್ತು ಕೆಲವು ಜನ ಆಫೀಸರ್ಸ್ ಕೂಡ ಇಲ್ಲ ಇವತ್ತು ಕಟ್ ಮಾಡ್ಕೊಳ್ಳಿ ಅಫಿಷಿಯಲಾಗಿ ಆಮೇಲೆ ಬರ್ತೀರ ಅಂತಂದ್ರೆ ಅವತ್ತಿನ ಆದಮೇಲೆ ಕೂಡ ಮೊನ್ನೆ ಪರ್ಮಿಷನ್ ಬಂದಿದೆ. 110 ಗಿಡ ಹೋಗುತ್ತೆ. ಆದರೆ ಅಲ್ಲಿ ರೋಡ್ ಬರೋಂಥದ್ದು 100 ಫೀಟ್ ರೋಡ್ ಆಗಿದೆ. ಎಷ್ಟು ವರ್ಷದಿಂದ ರೋಡ್ ಹಂಗೆ ಒಂದು ಬಳ್ಳಾರಿ ಎಂಟ್ರೆನ್ಸ್ ಮುಖ್ಯವಾಗಿ ಕೊಳಗಲಿಂದ ನಾಳೆ ಬೆಳಿಗ್ಗೆ ಅಲ್ಲಿ ಮದರ್ ಡೈರಿ ಮಾಡ್ತೀವಿ. ಕೆಲವು ಹೋಗ್ಬೇಕಂದ್ರೆ ನಮ್ಗೆ ಅವಕಾಶಗಳು ನಾವು ಮಾಡಿಕೊಡ್ಬೇಕು. ಮದರ್ ಡೈರಿ ಬಂದಿದೆ ಅಂತೇಳಿ ರೋಡ್ ಗೀಡ್ ಏನು ಚೆನ್ನಾಗಿಲ್ಲ ಅಂದರೆ ಯಾರಿಗೆ ಸರಿ. ನಾಳೆ ಬೆಳಗ್ಗೆ 27 ಲಕ್ಷ ರೂಪಾಯಿ ದಂಡ ಅಲ್ಲ, ಅದು ಪ್ಲಾಂಟೇಶನ್. ನಾಳೆ ಬೆಳಗ್ಗೆ ಇಷ್ಟು ಗಿಡಗಳು ಹೋಗ್ತದೆ ವ್ಯಾಲ್ಯೂ ಅಂತೇಳಿ ಅದನ್ನ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಈಗ ಕಾಂಟ್ರಾಕ್ಟ್ ಕೊಡೋ ಟೈಮ್ಗೆ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಪೋಲ್ ಶಿಫ್ಟಿಂಗ್ ಅಂದರೆ ಪೋಲ್ ಶಿಫ್ಟಿಂಗಿಗೆ ಇಷ್ಟು ಖರ್ಚಾಗುತ್ತೆ. ಗಿಡಗಳು ತೆಗಿಬೇಕಂದ್ರೆ ಗಿಡಗಳು ತೆಗೆದ್ರೆ ಆ ಥರ ಚರ್ಚೆ ನಡೀತಾ ಇದೆ ಈಗ ಬಲವಾಗಿ ಚರ್ಚೆ ಯುವ ಕೋಟಾದಲ್ಲಿ. ಲಾಸ್ಟ್ ಟೈಮ್ ದೆಹಲಿಗೆ ಹೋದಾಗ ಆ ಯುವ ಕೋಟಾದಲ್ಲಿ ಈ ಪರಿಸರಕ್ಕೆ ಪ್ರೇಮಿಗಳಂತ ಇವರೆಲ್ಲ ಯಾರು ಗಿಡ ನೆಟ್ಟಾಗಿ ಕೆಲಸ ಮಾಡಿಲ್ಲ, ಒಂದು ಸಣ್ಣ ಗಿಡಗಳು ನೆಟ್ಟಿಲ್ಲ. ಏನಂತಂದರೆ ಬಳ್ಳಾರಿ ಅಭಿವೃದ್ಧಿ ಆದಾಗ ಏನೋ ಒಂದು ಅಡ್ವಾಯ್ ಆಗ್ತದೆ. ಈಗ ಗಿಡಗಳಿದೆ, ಓಕೆ, ಪರಿಸರ ಗಿಡಗಳು ಬೇಕೇ ಬೇಕು. ಅದಕ್ಕೋಸ್ಕರ ಗಿಡಗಳು ಹೋಗ್ತಿದೆ ಅಂತೇಳಿ ಒಂದು ಗಿಡ ತೆಗೆದ್ರೆ 10 ಗಿಡ ನೆಡಬೇಕಂತ ಉದ್ದೇಶದಿಂದ ನಾನೆಲ್ಲ ಮಾಡ್ತೀನಿ. ಟ್ರೀ ಪ್ಲಾಂಟೇಶನ್ ನಡಿಬೇಕಂತ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗೆ ಈ ಕೊರ್ಲಗುಂದಿ ಈ ಕಡೆ ಎಲ್ಲ ತಿರುಗಾಡಿ ನಾನು 40,000 ಗಿಡಗಳು ಪ್ಲಾಂಟೇಶನ್ ಮಾಡಿದ್ದವನು. ಈ ಪರಿಸರ ಪ್ರೇಮಿಗಳು ಅವತ್ತು ಯಾರೂ ಕಂಡಿರಲಿಲ್ಲ. ಯಾವತ್ತು ರೋಡ್ ಅಭಿವೃದ್ಧಿ ಆಗ್ತದೆ, ಭರತ್ ರೆಡ್ಡಿಗೆ ಹೆಸರು ಬರುತ್ತೆ ಅಂದಿದ ತಕ್ಷಣ ಈ ಪರಿಸರ ಪ್ರೇಮಿಗಳೆಲ್ಲ ಒಂದು ಗಿಡ ಯಾರು ನಿಂತಿರೋದಿಲ್ಲ ಇಂಥವರೆಲ್ಲ ಒಂದು ಗಿಡಗಳು ನಾಶ ಆಗ್ತಿದೆ ಅಂತ. ಈಗ ಜನ ನಮ್ಮದು ಸಿಟಿ ಪಾಪ್ಯುಲೇಷನ್ ಬಂದ್ಬಿಟ್ಟು 6.5 ಲಕ್ಷ ಆಗ್ತಿದೆ. ನಾವು ರೋಡ್ ವೈಡ್ನಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ನಾಳೆ ಬೆಳಿಗ್ಗೆ ಜನ ತಿರುಗಾಡೋಕ್ಕೆ ಹೆಂಗಾಗುತ್ತೆ? ರೋಡ್ ದೊಡ್ಡವು ಮಾಡ್ಕೊಂಡಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನಾವೇನೋ ಸ್ಮಾರ್ಟ್ ಸಿಟಿನೋ ಇನ್ನೊಂದು ಬಳ್ಳಾರಿಗೆ ತೊಗೊಂಬರ್ಬೇಕಂದಾಗ ಬಳ್ಳಾರಿಗೆ ಅನುಕೂಲತೆ ನಾವು ಹೆಂಗೆ ಮಾಡ್ತೀವಿ? ಅಂತ ಅರಣ್ಯಾದಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಗಿದೆ. ಅದು APMC ಅಂದರೆ ರೈತರಿಗೆ ಸಿಗ್ಬೋದು. ರೈತರಿಗೆ ಸಿಕ್ಕಿಲ್ಲ ಅಂತಂದ್ರೆ ಯಾರಿಗೂ ಅಲ್ಲಿ ಇದು ಮತ್ತೆ ಹೋಲ್ಸೇಲ್ ಶಾಪ್ಗಳು ಇಟ್ಕೊಂಡ್ಬಿಟ್ಟು ಯಾರು ರಿಟೇಲ್ ಮಾಡಬೇಕು ಇಲ್ಲ. ನಾನು ಕೆಲವಷ್ಟು ಜನ ರಿಟೇಲ್ ಅವರು ನನ್ನ ಹತ್ರ ಬಂದು ಸರ್ ನನಗೆ APMC ಅವಕಾಶ ಮಾಡಿಕೊಡ್ಬೇಕು ಅಂದರೆ ಕಿರಾಣಿ ಅವಕಾಶ ನೋಡಪ್ಪ, ಅಲ್ಲಿ ಏನಿದ್ರು ಹೋಲ್ಸೇಲ್ ಮಾಡೋಂಗಿದ್ರೆ ನೀವು ಅಲ್ಲಿ ಶಾಪ್ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಅಲ್ಲಿ ಶಾಪ್ ಇಟ್ಕೋಬಾರ್ದು ಅಂತ ನಾನು ಖಂಡಿತವಾಗಿ ಹೇಳಿದ್ದೀನಿ. ಅದ್ರ ಜೊತೆಗೆ ಇವತ್ತು ನೀನೇನು ಹೇಳ್ತಿದ್ರಿ ಆ ಸೈಟ್ಗಳು ವಿಚಾರ ನಾನು ಕರೆಸಿ ಆಫೀಸರ್ಗಳನ್ನ ಚೆಕ್ ಮಾಡ್ತೀನಿ ಯಾರಿಗೆ ಸೈಟ್ ಅಲಾಟ್ಮೆಂಟ್ ಆಗಿದೆ ಅಂತ. ಕಡಿಮೆ ರೇಟಿಗೆ ಮಾಡಿದ್ದಾರೆ ಅಂತ. ಕಡಿಮೆ ರೇಟ್ ಆಗಿದೆನೋ ಇಲ್ಲ ಅನ್ನೋದು ಗೌರ್ಮೆಂಟ್ ಗೈಡ್ಲೈನ್ಸ್ ಕಂದ್ರೆ ಕಡಿಮೆ ರೇಟಿಗೆ ಮಾಡೋದು ಸಾಧ್ಯ.
ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಟ್ಟಿರುತ್ತೆ, ಅದನ್ನ ಕಮ್ಮಿ ಮಾಡಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಗೈಡ್ಲೈನ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನೀವು ಹೇಳಿದ್ದು ಮುಖ್ಯವಾದ ಕೆಲಸ ಏನಂತಂದ್ರೆ ರೈತರಿಗೆ ಸಿಕ್ಕಿಲ್ಲ ಕೃಷಿ ರೈತರಿಗೆ ಸಿಕ್ಕಿಲ್ಲ ಅಂತ ಅವೆಲ್ಲ ಹೇಳ್ತೀವಿ. ಅಲ್ಲಿ APMCಯಲ್ಲಿ ಕೃಷಿ ಚಟುವಟಿಕೆಗಳು ಯಾರು ಇರ್ತಾರೋ ಅಂಥವ್ರಿಗೆ ಶಾಪ್ಗಳು ಸಿಗ್ಬೋದು. ಯಾರಿಗೆ ಸಿಕ್ಕಿರುತ್ತೆ, ಯಾರಿಗೆ ಅಲಾಟ್ಮೆಂಟ್ ಆಗಿದೆನೋ ಇಲ್ಲ ಇನ್ನು ಚೆಕ್ ಮಾಡಿಕೊಂಡು ಆಗಿದ್ರೆ ರೈತರಿಗೆ ಇಲ್ದಂಗೆ ಬೇರೆಯವ್ರಿಗಾಗಿದ್ರೆ ಕ್ಯಾನ್ಸಲ್ ಮಾಡಿ ರೈತರಿಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.